ವಿಶ್ವ ಆರ್ಥಿಕ ವೇದಿಕೆ ಇದೀಗ ಭಾರತಕ್ಕೆ ಸೆಲ್ಯೂಟ್ ಮಾಡಿದೆ. ಹೌದು ಸ್ನೇಹಿತರೆ, ಭಾರತದ ಆರ್ಥಿಕ ಪ್ರಗತಿಗೆ ಇದೀಗ ವಿಶ್ವ ಆರ್ಥಿಕ ವೇದಿಕೆ ಏನಿದೆ ಅದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದೆ. ಇದ್ದಕ್ಕಿದ್ದಂತೆ ಭಾರತವನ್ನು ಈ ರೀತಿಯಾಗಿ ಈ ವಿಶ್ವ ಆರ್ಥಿಕ ವೇದಿಕೆ ಹೊಗಳಿದ್ಯಾಕೆ? ಚೀನಾ ಮತ್ತು ಅಮೆರಿಕವನ್ನು ಬಿಟ್ಟು ಭಾರತವನ್ನೇ ಹೊಗಳಿದ್ಯಾಕೆ? ಭಾರತದ ಪಂಚಸೂತ್ರಗಳನ್ನು ಪಠಿಸಿದ್ಯಾಕೆ? ಆ ಪಂಚಸೂತ್ರಗಳು ಏನು? ವಿಶ್ವ ಆರ್ಥಿಕ ವೇದಿಕೆ ಭಾರತದ ಬಗ್ಗೆ ಹೇಳಿದ್ದೇನೋ ಆ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಭಾರತ ಎಲ್ಲಿ ನೋಡಿದ್ರೂ ಭಾರತದ ಹೆಸರೇ ಇದೀಗ ರಾರಾಜಿಸ್ತಾ ಇದೆ. ಯಾಕಂದರೆ ಆರ್ಥಿಕ ವಿಚಾರದಲ್ಲಿ ಭಾರತ ದಾಪುಗಾಲನ್ನು ಇಡ್ತಾ ಇದೆ. ಇಡೀ ವಿಶ್ವದ ಯಾವ ದೇಶವೂ ಮಾಡದಂಥ ಸಾಧನೆಯನ್ನು ಇದೀಗ ಮಾಡ್ತಾ ಇದೆ ಭಾರತ. ಯಾಕಂದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಯಾವ ದೇಶದ GDP ಕೂಡ ಭಾರತದಷ್ಟು GDP ಇಲ್ಲ. ಈವನ್ ಅಮೆರಿಕ ಮತ್ತು ಚೀನಾದ GDPಗಳು ಕೂಡ ಭಾರತಕ್ಕೆ ಸವಾಲನ್ನೆಸೆಯೋಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದರೆ ಅದನ್ನು ಮೀರಿಸಿ ಇದೀಗ ಭಾರತದ GDP ಬೆಳೀತಾ ಇದೆ. ಅದೇ ಕಾರಣಕ್ಕೆ ಇದೀಗ ವಿಶ್ವ ಆರ್ಥಿಕ ವೇದಿಕೆ ಏನಿದೆ ಅದು ಭಾರತವನ್ನು ಹೊಗಳುವಂಥ ಕೆಲಸವನ್ನು ಮಾಡಿದೆ. ಹಾಗಾದರೆ ಭಾರತವನ್ನು ವಿಶ್ವ ಆರ್ಥಿಕ ವೇದಿಕೆ ಯಾವ ರೀತಿ ಹೊಗಳಿತ್ತು? ಅದರಲ್ಲೂ ಕೂಡ ಭಾರತದ 5 ಅಂಶಗಳನ್ನು ಮೆನ್ಷನ್ ಮಾಡಿದ್ದು, ಅದರ ಬಗ್ಗೆ ಇಡೀ ವಿಶ್ವವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಹಾಗಾದರೆ ಭಾರತದ 5 ಅಂಶಗಳನ್ನು ಮೆನ್ಷನ್ ಮಾಡಿ ವಿಶ್ವ ಆರ್ಥಿಕ ವೇದಿಕೆ ಯಾವ ರೀತಿ ಹೊಗಳಿದೆ ಅದೆಲ್ಲವನ್ನು ನೋಡೋಣ ಬನ್ನಿ. ಇನ್ನು ಮೊದಲನೇ ವಿಚಾರವನ್ನು ನೋಡೋದಾದರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, $10 ಟ್ರಿಲಿಯನ್. ಹೌದು ಸ್ನೇಹಿತರೆ, ಭಾರತ ಇದೀಗ ಮುಂಬರುವ ದಿನಗಳಲ್ಲಿ $10 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದುತ್ತೆ ಎನ್ನುವಂತಹದ್ದು ಮೊದಲ ಅಂಶವಾಗಿದ್ದು, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಚೀನಾ ಮತ್ತು ಅಮೆರಿಕವನ್ನು ಬಿಟ್ಟರೆ ಯಾವ ದೇಶವೂ $10 ಟ್ರಿಲಿಯನ್ ದಾಟಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಅಂದರೆ 2-3 ವರ್ಷದಲ್ಲಿ ಭಾರತ ಸಾಧಿಸುತ್ತೆ ಎನ್ನುವಂತಹ ವಿಚಾರವನ್ನು ವಿಶ್ವ ಆರ್ಥಿಕ ವೇದಿಕೆ ಹೇಳಿದೆ. ಇನ್ನು ಎರಡನೇ ವಿಚಾರ ಏನಂದರೆ, ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ. ಹೌದು ಸ್ನೇಹಿತರೆ, ನೀವು ಕೇಳಿರಬಹುದು, ಮೋದಿಯವರು ಭಾಷಣದಲ್ಲಿ ಈ ಮಾತನ್ನು ಹೇಳ್ತಾ ಇದ್ರು, ಮುಂದಿನ ಬಾರಿ ನಮಗೆ ಅಧಿಕಾರವನ್ನು ಕೊಟ್ಟರೆ ಭಾರತವನ್ನು ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಮಾಡ್ತೀನಿ ಎನ್ನುವಂಥದ್ದು. ಹೌದು, ಭಾರತ $10 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸಿದ್ದೆ, ಆದರೆ ವಿಶ್ವದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಲಿದೆ ಎನ್ನುವುದನ್ನು ವಿಶ್ವ ಆರ್ಥಿಕ ವೇದಿಕೆಯ ಅಧ್ಯಕ್ಷ ಬೋರ್ಗೆ ಬ್ರೆಂಡೆ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಭಾರತದ ಬಹುದಿನದ ಕನಸನ್ನು 2-3 ವರ್ಷಗಳಲ್ಲಿ ಸಾಧಿಸುವ ಸಾಧ್ಯತೆ ಇದೆ ಎನ್ನುವಂತಹ ಅಚ್ಚರಿ ಸುದ್ದಿಯನ್ನು ವಿಶ್ವಕ್ಕೆ ನೀಡಿದೆ. ಇನ್ನು 3ನೆಯ ಅಂಶ ಏನಪ್ಪಾ ಅಂದರೆ, ಅಮೆರಿಕವನ್ನು ಹಿಂದಿಟ್ಟ ಭಾರತ. ಎಸ್ ಸ್ನೇಹಿತರೆ, ಅಮೆರಿಕ ಮತ್ತು ಚೀನಾವನ್ನು ಭಾರತ ಇದೀಗ ಹಿಂದಿಡುವಂತಹ ಕೆಲಸವನ್ನು ಮಾಡಿದೆ. ಅದ್ಯಾವುದರಲ್ಲಿ ಅಂದರೆ, ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಲ್ಲಿ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕದ GDP ಏನಿದೆ ಈಗಿನ ಬೆಳವಣಿಗೆ ಅಂದರೆ ಆ್ಯಸ್ ಪರ್ 2024 ಪ್ರಕಾರ 1.5ರಷ್ಟು ಅಮೆರಿಕದ GDP ಇದ್ದರೆ, ಇನ್ನು ಚೀನಾದ ಬಗ್ಗೆ ನೋಡೋದಾದರೆ ಚೀನಾದು 4.6 ಇದೆ. ಇನ್ನು ಭಾರತದ GDPಯನ್ನು ನೋಡಿದರೆ ಬರೋಬ್ಬರಿ 7ರಷ್ಟಿದ್ದು, ವಿಶ್ವದ ಯಾವ ದೇಶವೂ ಹೊಂದಿಲ್ಲದಂತಹ GDPಯನ್ನು ಇದೀಗ ಭಾರತ ಹೊಂದ್ತಾ ಇದೆ. ಇನ್ನು 4ನೇ ವಿಚಾರವನ್ನು ನೋಡೋದಾದರೆ, ಮೋದಿಯನ್ನು ಹಾಡಿ ಹೊಗಳಿದ್ದ ವಿಶ್ವ ಆರ್ಥಿಕ ವೇದಿಕೆಯ ಅಧ್ಯಕ್ಷ. ದಾವೋಸ್ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬಯಸುತ್ತಿದೆ. ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಿದೆ. ನರೇಂದ್ರ ಮೋದಿಯವರು ವಿಶ್ವ ಆರ್ಥಿಕ ವೇದಿಕೆಗೆ ಬರಬೇಕು ಎನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸದಾ ಅವರನ್ನು ಸ್ವಾಗತಿಸಲು ವಿಶ್ವ ಆರ್ಥಿಕ ವೇದಿಕೆ ಕಾಯುತ್ತಿರುತ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನೂ ಒಂದು ವಿಚಾರವನ್ನು ಹೇಳಿರುವಂತಹ ಈ ವೇದಿಕೆ, ಭಾರತಕ್ಕೆ ಯಾರಾದರೂ ಬಂದರೆ ಅವರು ಒಂದು ರೀತಿ ಆಶಾವಾದವನ್ನು ಹೊಂದ್ತಾರೆ. ಯಾಕಂದರೆ ಭಾರತ 7% GDPಯನ್ನು ಮಾತ್ರ ಸಾಧಿಸದೆ ಅದರೊಂದಿಗೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಚೀನಾ ಮತ್ತು ಅಮೆರಿಕಕ್ಕೆ ಹೋಲಿಸಿದರೆ ಭಾರತ ಉತ್ತಮ ಸ್ಥಾನವನ್ನು ಹೊಂದಿದೆ ಎನ್ನುವಂಥದ್ದು. ಇನ್ನು 5ನೇ ವಿಚಾರವನ್ನು ನೋಡೋದಾದರೆ, ಅದುವೇ ವಿದೇಶಿ ಹೂಡಿಕೆ. ಎಸ್ ಸ್ನೇಹಿತರೆ, ಭಾರತಕ್ಕೆ ಇದೀಗ ವಿದೇಶಿ ಹೂಡಿಕೆ ಸಾಗರೋಪಾದಿಯಲ್ಲಿ ಹರಿದು ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಯಾವ ದೇಶದಲ್ಲೂ ಕೂಡ ಇಷ್ಟೊಂದು ವಿದೇಶಿ ಹೂಡಿಕೆ ಆಗ್ತಾ ಇಲ್ಲ. ಇದೀಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆ ಆಗ್ತಾ ಇದೆ. ಯಾಕಂದರೆ ವಿದೇಶಿ ಹೂಡಿಕೆಯಲ್ಲಿ ಇದ್ದಂತಹ ನೀತಿ ನಿಯಮಗಳನ್ನು ಇದೀಗ ಭಾರತ ಬದಲಿಸುವಂಥ ಕೆಲಸವನ್ನು ಮಾಡಿದೆ. ಅದಷ್ಟೇ ಅಲ್ಲದೆ ಒಂದು ರೀತಿ ಉತ್ತಮ ಸ್ನೇಹಿ ರಾಷ್ಟ್ರವಾಗಿರುವಂಥ ಕಾರಣ ಇದೀಗ ವಿದೇಶಿ ಹೂಡಿಕೆ ಭಾರತದಲ್ಲಿ ಹೆಚ್ಚು ಹೂಡಿಕೆ ಆಗ್ತಿರುವಂಥ ಕಾರಣ ಇದೀಗ ಭಾರತ ಮತ್ತಷ್ಟು ಪ್ರಬಲತೆಯನ್ನು ಹೊಂದ್ತಾ ಇದೆ. ಇದಷ್ಟೇ ಅಲ್ಲದೆ ಡಿಜಿಟಲೀಕರಣ ಏನಿದೆ ಆ ವಿಚಾರ ಇರಬಹುದು, ಇನ್ನು ಹಲವಾರು ವಿಚಾರಗಳು ಇರಬಹುದು, ಆರ್ಥಿಕ ಸ್ಥಿರತೆ ಇರಬಹುದು, ಭೌಗೋಳಿಕ ವಿಚಾರಗಳಿರಬಹುದು. ಅಂದರೆ ಈಗ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳು ಅಷ್ಟು ಸುರಕ್ಷಿತವಲ್ಲದಿದ್ದರೂ ಕೂಡ ಅವುಗಳೆಲ್ಲವನ್ನು ನಿಭಾಯಿಸಿಕೊಂಡು ಇದೀಗ ಭಾರತ ದಾಪುಗಾಲನ್ನು ಇಡ್ತಿರೋದಕ್ಕೆ ವಿಶ್ವ ಆರ್ಥಿಕ ವೇದಿಕೆ ಒಂದು ರೀತಿ ಸಲ್ಯೂಟನ್ನು ಹೊಡೆದಿದೆ. ಇನ್ನೊಂದು ಮಾತನ್ನು ಕೂಡ ಹೇಳಿದೆ. ಅದೇನಪ್ಪ ಆ ವಿಚಾರ ಅಂದರೆ, ಅದುವೇ ವಿಶ್ವಗುರುವಿನ ಪಟ್ಟ.
ಎಸ್ ಸ್ನೇಹಿತರೆ, ವಿಶ್ವ ಆರ್ಥಿಕ ವೇದಿಕೆಯ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ದಾರೆ. ಅದೇನಪ್ಪ ಅಂದರೆ ಭಾರತ ವಿಶ್ವ ಗುರುವಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅದು ಕೂಡ ಯಾವ ವಿಚಾರದಲ್ಲಿ ಅಂತ ನೋಡೋದಾದರೆ, ಏನು ಜಾಗತಿಕ ರಾಜತಾಂತ್ರಿಕ ವಿಚಾರ ಇದೆ, ಅದರಲ್ಲಿ ಭಾರತಕ್ಕೆ ತನ್ನದೇ ಆದ ಮಾನ್ಯತೆ ಇದೆ. ಹಲವು ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವಂತಹ ಕಾರಣ ಮುಂದಿನ ದಿನಗಳಲ್ಲಿ ಭಾರತ ಹಲವು ದೇಶಗಳೊಂದಿಗೆ ಶಾಂತಿ ಸಹಕಾರಕ್ಕೆ ಒಂದು ರೀತಿ ಸಹಾಯವಾಗಲಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರವನ್ನು ನಾನಿಲ್ಲಿ ನಿಮಗೆ ನೆನಪಿಸಬೇಕು. ಅದು ಏಕೆಂದರೆ ನಾವು ಟಾರ್ಗೆಟನ್ನು ಇಟ್ಕೊಂಡಿದ್ದು 2030 ವೇಳೆಗೆ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇದೀಗ ವಿಶ್ವ ಆರ್ಥಿಕ ವೇದಿಕೆ 2-3 ವರ್ಷದಲ್ಲಿ ಇದು ಸಾಧ್ಯ ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತ ನೋಡೋದಾದರೆ, ಜರ್ಮನಿ, ಜಪಾನ್ ಮತ್ತು ಇಂಗ್ಲೆಂಡ್ನಲ್ಲಿ ಆಗಿರುವಂತಹ ಆರ್ಥಿಕ ಹಿಂಜರಿತ. ಎಸ್ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 1 ತಿಂಗಳಿಂದ ನಾವು ಗಮನಿಸಿರಬಹುದು, ಈ 3 ದೇಶಗಳಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗಿದ್ದು ಒಂದು ರೀತಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿವೆ. ಆದರೆ ಭಾರತ ಇದೀಗ ತನ್ನದೇ ಆದ ದಾಪುಗಾಲನ್ನು ಇಡ್ತಾ ಇದೆ. ಒಂದು ವೇಳೆ ಇದೇ ಮುಂದುವರೆದಿದೆ ಆದರೆ ಇನ್ನು 2 ವರ್ಷದಲ್ಲಿ ಭಾರತ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾದರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಇದಷ್ಟೇ ಅಲ್ಲದೆ ಭಾರತ ಬಡತನವನ್ನು ನಿರ್ಮೂಲನೆ ಮಾಡುವುದು, ಸಮೃದ್ಧಿಯ ವಿಷಯಕ್ಕೆ ಬಂದಾಗ ಭಾರತ ಪ್ರವರ್ಧಮಾನಕ್ಕೆ ಬಂದಿದೆ ಎನ್ನುವಂಥ ಮಾತುಗಳನ್ನು ಕೂಡ ಇವರು ಆಡಿದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅದೇನೆಂದರೆ, ಇದೀಗ ಡಿಜಿಟಲೀಕರಣದಿಂದ ಭಾರತ ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸ್ತಿರ್ಬೋದು, ಆದರೆ ಸೈಬರ್ ಕಳ್ಳರ ಬಗ್ಗೆ ಎಚ್ಚರಿಕೆ ಇರಬೇಕು ಎನ್ನುವಂಥ ಮಾತನ್ನು ಹೇಳಿದೆ. ಯಾಕಂದರೆ ಕಳೆದ ವರ್ಷ $2 ಟ್ರಿಲಿಯನ್ ಹಣವನ್ನು ಈ ಸೈಬರ್ ಕಳ್ಳರು ಕದ್ದಿದ್ದಾರೆ ಎನ್ನುವಂಥ ವಿಚಾರವನ್ನು ವಿಶ್ವ ಆರ್ಥಿಕ ವೇದಿಕೆಯೇ ಹೊರ ಹಾಕಿದೆ. ಆ ಕಾರಣದಿಂದ ಈ ಕುರಿತು ಒಂದು ರೀತಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥ ಮಾತನ್ನು ಹೇಳಿದೆ. ಸ್ನೇಹಿತರೆ, ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಭಾರತವನ್ನು ಇದೀಗ ವಿಶ್ವ ಆರ್ಥಿಕ ವೇದಿಕೆ ಏನಿದೆ WEF ಅದು ಈಗ ಭಾರತವನ್ನು ಆಡಿ ಹೊಗಳುವಂಥ ಕೆಲಸವನ್ನು ಮಾಡಿದೆ. ಅದರಲ್ಲೂ ಕೂಡ ಅಮೆರಿಕ ಮತ್ತು ಚೀನಾವನ್ನು ಹಿಂಬದಿಗೆ ತಳ್ಳಿ ಭಾರತವನ್ನು ಹೊಗಳುವಂಥ ಕೆಲಸವನ್ನು ಮಾಡಿದ್ದು ಅಚ್ಚರಿ ವಿಷಯವೇ ಸರಿ. ಅದಕ್ಕೆ ಕಾರಣ ಕೂಡ ಇದೆ. ಅದೇನಪ್ಪ ಅಂದರೆ, ಭಾರತ ಇದೀಗ ಮುಂದಿನ ದಿನಗಳಲ್ಲಿ ದಾಪುಗಾಲನ್ನು ಇಡ್ತಾ ಇದೆ. ಅಂದರೆ $10 ಟ್ರಿಲಿಯನ್ ಕ್ರಾಸ್ ಮಾಡಿದ್ದೇ ಆದರೆ ಭಾರತ ಇನ್ನೇನು 2 ಅಥವಾ 3 ವರ್ಷದಲ್ಲಿ ವಿಶ್ವದ ಅತಿ ದೊಡ್ಡ 3ನೇ ಆರ್ಥಿಕ ಶಕ್ತಿ ಆಗುತ್ತೆ ಎನ್ನುವಂತಹ ಭರವಸೆ. ಇನ್ನು ಸ್ನೇಹಿತರೆ, ಯಾರು ಏನಾದರೂ ಹೇಳಿ ಭಾರತ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆರ್ಥಿಕತೆಯಲ್ಲಿ ದಾಪುಗಾಲನ್ನು ಇಡುವ ಮೂಲಕ ಇದೀಗ ತನ್ನದೇ ಆದ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.